ಜೀವನದಲ್ಲಿ ಸ್ತ್ರೀಯರು ಹಲವಾರು ಸ್ಪರ್ಧೆಗಳನ್ನ ಎದುರುಗೊಳ್ತಾರೆ. ಇಂತಹ ಪ್ರಸ್ತುತ ಸಂದರ್ಭದಲ್ಲಿ ಅವರು ಸ್ವಾವಲಂಬಿಯಾಗಿ ರೂಪುಗೊಳ್ಳೋದು ತುಂಬಾನೇ ಮುಖ್ಯ. ಆಹಾರ ಪದಾರ್ಥಗಳನ್ನ ಮಾರಾಟ ಮಾಡುವುದರ ಮೂಲಕ ಸ್ವಾವಲಂಬಿಯಾಗಿರುವಂತಹ ಶ್ರೀಮತಿ ಸುಧಾ ಎನ್ ರಾವ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಒಂದು ಮಾತು ನಮ್ಮ ಸ್ವಾವಲಂಬಿಯಲ್ಲಿ. ನಮಸ್ಕಾರ ಸುಧಾ ಅವರೇ. ನೀವು ಈ ಆಹಾರ ಪದಾರ್ಥಗಳನ್ನ ಉತ್ಪಾದನೆ ಮಾಡಬೇಕು ಅಂತ ಹೇಗನ್ನಿಸ್ತು? ನಾವು ಫಸ್ಟ್ ನಮ್ಮ ಹಸ್ಬೆಂಡ್ ಎಸ್ಟೇಟ್ ಅಲ್ಲಿ ಮ್ಯಾನೇಜರ್ ಆಗಿದ್ದೆ. ಗುಡೇಮಾರನಹಳ್ಳಿ ಅಂತ ಮಾಗಡಿ ತಾಲೂಕು. ಅಲ್ಲಿ ಕಂಟಿನ್ಯೂಸ್ ಆಗಿ 6-7 years ಅಂತ ಅಲ್ಲೇ ವರ್ಕ್ ಮಾಡ್ತಾ ಇದ್ವಿ. ನಮ್ಮ ಲೆಕ್ಕನ ನಾವೇ ಬರ್ತು ನಮ್ಮ ಜೀವನ ನಾವೇ ಯಾಕೆ ರೂಢಿಸ್ಕೋಬಾರ್ದು? ಬೇರೆಯವ್ರ ಲೆಕ್ಕ ಬರ್ಬೇಕು ದುಡ್ಡು ಸಂಪಾದನೆ ಮಾಡೋಕ್ಕಿಂತ ನಮ್ಮ ಲೆಕ್ಕ ನಾವೇ ಮಾಡಿ ನಮ್ಮ ಬರ್ತು ನಮ್ಮ ಇದು ವ್ಯವಹಾರ ಮಾಡೋಣ ಅಂದ್ಬಿಟ್ಟು ಅಲ್ಲಿಗೆ ಹೊರಗೆ ಬಂದ್ವಿ. ಹಾಗೆ ಕ್ರಮೇಣ ಫಸ್ಟ್ ಒಂದು 100 rupees ಅಲ್ಲಿ ಶುರು ಮಾಡಿದ್ವಿ. ಹೆರಳೆಕಾಯಿ ಫಸ್ಟ್ ಒಂದು 100 rupees ಅಲ್ಲಿ ಹೆರಳೆಕಾಯಿ ತಗೊಂಡು ಮನೇಲಿ ನಮ್ಗೆ ಉಪ್ಪಿನಕಾಯಿ ಎಲ್ಲ ಹಾಕ್ಲಿಕ್ಕೆ ಗೊತ್ತಿತ್ತಲ್ಲ, ಹಾಗೆ ಶುರು ಮಾಡಿದ್ವಿ. ಅದು ಶುರು ಮಾಡಿದಾಗ ಜನ ಫಸ್ಟ್ ನಮ್ಮ ಹಸ್ಬೆಂಡ್ಗೆ ಮಾರ್ಕೆಟಿಂಗ್ ಮಾಡೋದು ಫಸ್ಟ್ ಗೊತ್ತಿರಲಿಲ್ಲ. ಸೈಕಲಲ್ಲಿ ಇಟ್ಕೊಂಡು ಉಪ್ಪಿನಕಾಯಿ ಅಂದ್ಬಿಟ್ಟು ಫಸ್ಟ್ ಇದು ಮಾಡಿಕೊಂಡು ಕೂತ್ಕೊಂಡು ಆ ಥರ ಹೋದ್ರು, ಮಾರಾಟ ಮಾಡ್ಕೊಂಡು ಹೋದ್ರು. ಕ್ರಮೇಣ ಅಲ್ಲಿ ಗುಡೇಮಾರನಹಳ್ಳಿಲಿ SBM ಬ್ಯಾಂಕ್ ಮ್ಯಾನೇಜರ್ ಸಂಜೀವ್ ಅಂತ ಬರ್ತಾರೆ. ಅವರು ಬೆಂಗಳೂರಿಂದ ಗುಡೇಮಾರನಹಳ್ಳಿ 50 kilometers. ಅವ್ರಿಗೆ ಅಲ್ಲಿ ಊಟ ಚೆನ್ನಾಗಿ ಸಿಗ್ತಾ ಇರಲಿಲ್ಲ. ಯಾರೋ ಹೀಗೆ ನಮ್ಮ ನೈಬರ್ಸ್ ಹೀಗಿದ್ದಾರೆ ಅಲ್ಲಿ, ನಿಮ್ಗೆ ಅವ್ರನ್ನ ಯಾಕೆ ವಿಚಾರಿಸಬಾರ್ದು, ಈ ಥರ ಎಲ್ಲ ಮಾಡ್ತಾರೆ ಅಂತ ಹೇಳಿದ್ರು. ಅವರು ಫಸ್ಟ್ ಒಂದು ಊಟ ಕೊಡೋಕ್ಕೆ ಕೇಳಿದ್ರು ನಮ್ಮನ್ನ. ಸರಿ, ನಮ್ಗೆ ಪ್ರೆಸೆಂಟೇಶನ್ ಅಲ್ಲಿ ಒಂದು ಕ್ಯಾರಿಯರ್ ಗಿಫ್ಟ್ ಆಗಿ ಬಂದಿದ್ರಲ್ಲಿ ಅವ್ರಿಗೆ ಒಂದು ಊಟ ಕೊಟ್ಟರು ಫಸ್ಟ್. ಹಾಗಾಗಿ ಅವರು ಊಟ ತುಂಬಾ ಇಷ್ಟಪಟ್ಟು ಕಂಟಿನ್ಯೂ ಮಾಡಿದ್ರು. ಹಾಗೆ ನಾವು ನಮ್ಮ ಪ್ರಾಬ್ಲಮ್ ಹೇಳಿದ್ವಿ, ನಮ್ಗೆ ಇಲ್ಲೆಲ್ಲ ಮುಂದುವರಿಬೇಕು ಅಂತ ತುಂಬಾನೇ ಆಸೆ ಇದೆ, ಜೀವನಕ್ಕೂ ಸ್ವಲ್ಪ ಕಷ್ಟ ಇದೆ, ನಮ್ಗೆ ಯಾವ ತರ ಮಾಡ್ಬೇಕು ಏನು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಯಾವುದೇ ರೀತಿಯ ಒಂದು ಸಹಕಾರ ಸಲಹೆ ಕೊಟ್ಟರೆ ನಾವು ಆ ರೀತಿ ಮುಂದುವರಿತೀವಿ ಅಂತ ಹೇಳಿದ್ವಿ. ಮ್ಯಾನೇಜರು ಇಷ್ಟು ಮಟ್ಟಿಗೆ ಇಷ್ಟು ಚೆನ್ನಾಗೆಲ್ಲ ಇದು ಮಾಡ್ತಾ ಇದ್ದೀರಾ ನೀವು, ಊಟನೂ ಚೆನ್ನಾಗಿದೆ, ಊಟ ಮಾಡಿದ್ರಲ್ಲ ಊಟ ತುಂಬಾ ಚೆನ್ನಾಗಿದೆ ನಿಮ್ದು, ನಾನೇ ಒಂದು 10,000 ಫಸ್ಟ್ ಕೊಡ್ತೀನಿ, ನಾವು ಮಾಡಿ ನೋಡಿ ಹೇಗೆ ಮಾಡ್ತೀರಾ ಅದ್ರ ಮೇಲೆ ಮುಂದಕ್ಕೆ ಮುಂದುವರ್ಸೋಣ ಅಂತ ಇದು ಮಾಡಿದ್ರು. ಸರಿ, ನಾವು ಸ್ಟಾರ್ಟಿಂಗು ಫಸ್ಟ್ ಸ್ವಲ್ಪ ಮಸಾಲ ಪುಡಿ ಐಟಮ್ಸ್ ಎಲ್ಲ ತಗೊಂಡ್ವಿ. ಮನೇಲೆ ಮಿಕ್ಸಿ ಇತ್ತಲ್ವ, ಮಿಕ್ಸಿಲೇ ಫಸ್ಟ್ ಕೇಳಿದವ್ರಿಗೆ ರಿಲೇಟಿವ್ಸು ಕೇಳಿದವ್ರಿಗೆ ಮಾಡ್ಕೊಟ್ವಿ. ಆಗ ಅವರೆಲ್ಲ ಇದ್ಕೊಂಡು ನೀನು ಇದನ್ನಿಷ್ಟು ಚೆನ್ನಾಗಿ ಮಾಡ್ತಾ ಇದೆಯಾ, ಇದನ್ನು ಇನ್ನೂ ರೂಢಿಸ್ಕೋಬೋದಲ್ವಾ ಅಂತ ಕೇಳಿದ್ರು. ನಮ್ಗೆ ಎಲ್ಲದಕ್ಕೂ ಪ್ರಾಬ್ಲಮ್ ಅಲ್ವಾ, ಬಂಡವಾಳನೇ ಮೇನ್ ಪ್ರಾಬ್ಲಮ್, ವಿಟಮಿನ್ ಅದೇ ಇಲ್ಲ. ಯಾವ ರೀತಿ ಬಂಡವಾಳ ಒದಗಿಸ್ಕೊಂಡ್ರಿ? ಅದೇ ಫಸ್ಟ್ ನಾನೇನ್ ಮಾಡಿದೆ, ರೂಟ್ ಸೆಟ್ ಅರ್ಶನಾಥ್ ಕುಂಟೆ ನೆಲಮಂಗಲ ಅಲ್ಲಿ ಟ್ರೈನಿಂಗ್ ಮಾಡಿದೆ. PMRY ಟ್ರೈನಿಂಗ್ ಮಾಡಿ PMRY ಲೋನ್ ಸ್ಯಾಂಕ್ಷನ್ ಆಯಿತು. ಅಲ್ಲಿಂದ ನಾನು ಗುಡೇಮಾರನಹಳ್ಳಿ ಬ್ರಾಂಚ್ ಅಲ್ಲೇ ಲೋನ್ ತಗೊಂಡು 75,000 ಲೋನ್ ಸ್ಯಾಂಕ್ಷನ್ ಆಯಿತು. ಆಗ ಮನೇಲೆ ಇವಾಗ ಫ್ಲೋರ್ ಮಿಲ್ ಇಟ್ಕೊಂಡಿದ್ದೀನಿ, ಮತ್ತೆ ಅಲ್ಲಿದ್ದ ಎಂಪ್ಲಾಯೀಸ್ ಎಲ್ಲ ಇಟ್ಕೊಂಡು ಇವಾಗ ವರ್ಕ್ ಮಾಡ್ತಾ ಇದ್ದೀನಿ. ನಿಮ್ಮ ಈ ಉದ್ಯಮಕ್ಕೆ ನಿಮ್ಮ ಮನೆಯವರ ಪ್ರತಿಕ್ರಿಯೆ ಅಂದ್ರೆ ಕುಟುಂಬದ ಪ್ರತಿಕ್ರಿಯೆ ಹೇಗಿದೆ? ಅವರೆಲ್ಲ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ಆದ್ರೆ ಈಗ ಆಕ್ಚುಲ್ ಆಗಿ ನಾವು ಮೈಸೂರಿಂದ ಆಚೆ ಹುಣಸೂರು ಹನಗೂಡ್ ಅಂತ ವಿಲೇಜ್, ಅಲ್ಲಿಗೆ ನಾನು ಸೊಸೆಯಾಗಿ ಹೋಗಿದ್ದು. ಈಗ ನಾವು ಫಸ್ಟ್ ಎಸ್ಟೇಟ್ ಅಲ್ಲಿ ಮ್ಯಾನೇಜರ್ ಆಗಿ ಆ ಕೈ ಕೆಳಗೋ ಕೆಲಸ ಮಾಡಿ ಎಲ್ಲ ಇದು ಮಾಡ್ಕೊಂಡು ಈಗ ಅದೆಲ್ಲ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಕೊಂಡು ಇಷ್ಟರ ಮಟ್ಟ ಮುಂದೆ ಬಂದಿದೀವಲ್ವಾ. ಎಲ್ಲ ತುಂಬಾ ಎಂಕರೇಜ್ ಮಾಡ್ತಾರೆ. ಯಾವುದೇ ರೀತಿ ಇದನ್ನು ಅಳಕಿಲ್ದೆ ಯಾವ ಕೆಲಸ ಮಾಡಿದ್ರು ಅಳಕಿಲ್ದೆ ನಾವು ನಿಯತ್ತ ಕರೆಕ್ಟ್ ಆಗಿ ಮಾಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಯಾವುದೋ ಒಂದು ಪ್ರಾಡಕ್ಟ್ ಮಾಡ್ಬೇಕಾದ್ರೆ ಆದ್ರೆ ಮಾರ್ಕೆಟಿಂಗ್ ತುಂಬಾ ಮುಖ್ಯ. ಯಾಕೆಂದ್ರೆ ಪ್ರತಿದಿನಾನು ಸಾವಿರಾರು ಪ್ರಾಡಕ್ಟ್ಸ್ ಬರ್ತಾ ಇರುತ್ತೆ. ಇವಾಗ ಒಂದು ಸೋಪನ್ನೇ ನಾವು ಉದಾಹರಣೆ ತಗೊಂಡ್ರೆ ದಿನಕ್ಕೆ 100 ಸೋಪ್ಗಳು ಬರ್ತಾ ಇರುತ್ತೆ. ಅಂದ್ರೆ ಅಷ್ಟು ಕಾಂಪಿಟೇಷನ್ ಇರುತ್ತೆ. ಈ ಕಾಂಪಿಟೇಷನ್ ನೀವು ಹೇಗೆ ನಿಭಾಯಿಸ್ತಾ ಇದ್ದೀರಾ? ಕಾಂಪಿಟೇಷನ್ ಅಂತಂದ್ರೆ ಇದು ಇವಾಗ ನಮ್ದು ಈಗ ಕೆನರಾ ಬ್ಯಾಂಕ್ ಮೇನ್, ನಮ್ಗೆ ಕೆನರಾ ಬ್ಯಾಂಕ್ ತುಂಬಾ ಸಹಾಯ ಮಾಡಿರೋದು. ಅಂದ್ರೆ ಯಾಕೆಂದ್ರೆ ಅಲ್ಲಿ ಜನ ಇವಾಗ ಸಾಂಬಾರ್ ಪುಡಿ ಐಟಮ್ಸ್ ನಮ್ ಸ್ಟಾಲ್ ಅಲ್ಲಿ 10 ಜನ ಇಟ್ಟಿರ್ತಾರೆ. ಒಬ್ಬರು ಒಂಥರ ಇಲ್ಲ. ಎಕ್ಸಿಬಿಷನ್ಸ್ ಅಂದ್ರೆ ಎಲ್ಲಾ ತರನು ಕಾಂಪಿಟೇಟರ್ ಇರುತ್ತೆ. ಅವ್ರವ್ರ ಅಭಿರುಚಿಗಳು. ಇವಾಗ ಕೆಲವು ಕಡೆ ಏನ್ ಮಾಡ್ತಾರೆ, ಎಕ್ಸಿಬಿಷನ್ ಸ್ಟಾಲ್ಸ್ ಅಲ್ಲಿ ಫಸ್ಟ್ ಡೇ ತಗೊಳ್ಬೇಕಾದ್ರೆ ಒಂದ್ ಚಿಕ್ಕ ಪ್ಯಾಕೆಟ್ ತಗೊಂಡೋಗಿ ನೋಡ್ತಾರೆ, ಟೇಸ್ಟ್ ಮಾಡಿ ನೋಡ್ತಾರೆ. ಕ್ವಾಲಿಟಿ ಚೆನ್ನಾಗಿದೆ, ಆಟೋಮೆಟಿಕ್ ಆಗಿ ಜನ ನಮ್ಮ ಹತ್ರನೇ ಬರ್ತಾರಲ್ವಾ. ನಮ್ಗೆ ಕೆನರಾ ಬ್ಯಾಂಕ್ ಇಂದ ಈ ತರದ್ದು ತುಂಬಾ ಚೆನ್ನಾಗಿದಾಗಿದೆ. ಮತ್ತೆ ತಗೊಂಡೋದವರು ಅಷ್ಟೇ ಮತ್ತೆ ನಮ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಮತ್ತೆ ಆರ್ಡರ್ ಕೊಟ್ಟಿರೋದು ಉಂಟು. ನಿಮ್ಗೆ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ನಮ್ಗೆ ಕೊಡಿ ಅಂತ ಕೇಳಿ ತಗೊಂಡಿರೋದು ಉಂಟು. ಪ್ರಸ್ತುತ ಸಂದರ್ಭದಲ್ಲಿ ನಮ್ಮ ಹೆಣ್ಣುಮಕ್ಕಳು ಸಾಕಷ್ಟು ಸ್ಪರ್ಧೆಗಳಿಗೆ ಎದುರಾಗ್ತಾ ಇದ್ದಾರೆ.
ಪ್ರತಿದಿನನೂ ಅವರು ಒಂದು ಹೊಸ ಹೊಸ ಸ್ಪರ್ಧೆಗಳನ್ನ ಎದುರಿಸ್ತಾ ಹೋಗ್ತಾರೆ. ಅವ್ರಿಗೆ ನಿಮ್ ಸಲಹೆ ಏನು? ಯಾವುದೇ ಇದಕ್ಕೂ ಸುಮ್ಮನೆ ಟಿವಿ ಇದು ಮತ್ತೆ ಅಕ್ಕಪಕ್ಕ ಹರಟೆ ಹೊಡೆಯೋದೆಲ್ಲ ಬಿಟ್ಟು ಆ ಟೈಮ್ನ ಯೂಸ್ ಮಾಡಿಕೊಂಡು ಎಲ್ಲಾರ ಹತ್ರನೂ ಒಂದೊಂದು ಕಲೆ ಇದ್ದೇ ಇರತ್ತೆ. ಬಟ್ ಅದೇನಂದ್ರೆ ಅದನ್ನ ಅವರು ಹೊರಗೆ ಇದು ಮಾಡೋಕ್ಕೆ ಅವಕಾಶಗಳಿರೋದಿಲ್ಲ. ಅವ್ರು ಯಾವುದೇ ಒಂದು ಅವಕಾಶನ ಉಪಯೋಗಿಸ್ಕೊಂಡು ಅದ ಟೈಮ್ ವೇಸ್ಟ್ ಮಾಡಿದ್ರೆ ಯಾವುದೇ ಒಂದು ಇದನ್ನು ಗಿಲ್ಟಿ ಇಟ್ಕೊಳ್ದೇನೆ ಅವ್ರು ಮುಂದೆ ಬಂದ್ರೆ ಏನಾದ್ರು ಸಾಧನೆ ಮಾಡ್ಬೋದು, ಮಾಡ್ತಾರೆ. ಅದು ಅವ್ರು ಧೈರ್ಯ ವಹಿಸ್ಬೇಕಷ್ಟೇನೆ. ತುಂಬಾ ಥ್ಯಾಂಕ್ಸ್ ಸುಧಾ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮಲ್ಲಿರೋ ಕೌಶಲ್ಯತೆಗೆ ಸ್ವಲ್ಪ ಆಸಕ್ತಿ ನೀಡಿದ್ರೆ ಅದು ನಮಗೂ ಬೆಳಕನ್ನು ನೀಡುವುದರ ಮೂಲಕ ಇತರರಿಗೂ ಮಾರ್ಗದರ್ಶನ ಆಗುತ್ತೆ. ಇವತ್ತಿನ ಈ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಕಾರ್ಯಕ್ರಮನ ಮುಗಿಸೋಣ. ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೊಟ್ಲು ಕಳೆದ ಬಾರಿ ನಿಮಗೆ ತುಂಬಾ ಅವಮಾನ ಮಾಡಿದ್ದಳು.